ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು. ಹಲವಾರು ರೀತಿಯಾಗಿರುವಂಥ ದೇವಸ್ಥಾನಗಳ ಸುತ್ತಿದ್ದೀವಿ, ವ್ರತಗಳ ಆಚರಣೆ ಮಾಡಿದ್ದೀವಿ, ಉಪವಾಸ, ಹೋಮ, ಹವನ ಎಲ್ಲದರಲ್ಲೂ ಕೂಡ ಪಾಲ್ಗೊಂಡಿದ್ದೀವಿ. ಆದರೂ ಕೂಡ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ಖಂಡಿತ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳಿ. ಏನೋ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಒಂದೇ ಒಂದು ಪ್ರಶ್ನೆ, ಚಿಕ್ಕ ಪ್ರಶ್ನೆ, ಸರಳವಾಗಿರುವಂಥ ಪ್ರಶ್ನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಈ ಗುರುಗಳ ಒಂದು ಆಶೀರ್ವಾದ ಅನ್ನುವಂಥದ್ದು ಎಷ್ಟು ಮುಖ್ಯ ಇರುತ್ತೆ? ಯಾಕಂದರೆ ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಸಕ್ಸಸ್ ಆಗಿಲ್ಲ ಅಂದರೆ ನಮಗೇನೋ ಆಶೀರ್ವಾದ ಕೊರತೆ ಇರಬೇಕು, ಅಥವಾ ನಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅಂತೆಲ್ಲ ಕೂಡ ನಾವು ಭಾವಿಸಿರ್ತೀವಿ. ಸೊ ಈ ಒಂದು ಗುರುಗಳ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಷ್ಟು ಅಗತ್ಯತೆ ಇದೆ ತಿಳಿಸ್ಕೊಡಿ ದಯವಿಟ್ಟು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ್ಯಕ್ಚುಲಿ ಎಲ್ರಿಗೂ ಅದು ಗೊತ್ತಿರೋಂಥದ್ದೇ. ನಾನೇನು ವಿಶೇಷ ಅಂತ ಹೇಳಲಿಕ್ಕೆ ಏನೂ ಬರಲ್ಲ. ಈ ಪುರಂದರದಾಸರು ಒಂದು ಮಾತು ಹೇಳಿದಾರಲ್ಲ, ಗುರುವಿನ ಗುಲಾಮನಾಗದ ತನಕ ದೊರಕದಣ್ಣ ಮುಕುತಿ. ಅಂದರೆ ದೊರಕದಣ್ಣ ಮುಕುತಿ ಅಂತಂದರೆ ಸತ್ವ ಸಿಗೋ ಮುಕ್ತಿ ಅಲ್ಲ, ಜೀವನದಲ್ಲಿ ಏನು ಪಡ್ಕೊಳ್ಬೇಕೋ, ನನಗೆಲ್ಲ ಕೊಟ್ಟಿದ್ದಾನಪ್ಪ ದೇವರು, ನನಗೆ ಎಲ್ಲ ಕೊಟ್ಟಿದ್ದಾನ ದೇವರು ಅನ್ನೋ ಪದವನ್ನು ನೀವು ಹೇಳಬೇಕಾದ್ರೆ ಗುರುವಿನ ಕೃಪೆ ಆಗಿರಬೇಕು. ಎಲ್ಲ ಕೊಟ್ಟಿದ್ದೆ ನನಗೆ, ಭೋಗವನ್ನು, ಭಾಗ್ಯವನ್ನು, ಅಷ್ಟ ಐಶ್ವರ್ಯವನ್ನು ಎಲ್ಲ ತೃಪ್ತಿಯಿಂದ ಕೊಟ್ಟಿದ್ದಾನೆ. ಆದರೆ ಇನ್ನು ನಾನು ಏನಿದ್ರೂ ಕೂಡ ಆ ಭಗವಂತನ ಸೇವೆನ ಅಷ್ಟೇ ಮಾಡಲಿಕ್ಕೆ ಖುಷಿಯಿಂದ ನಾನು ಮಾಡೋಂಥ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಅಹಂಕಾರವನ್ನು ಕೊಡಬೇಡ ಅನ್ನೋ ಅಪ್ಲಿಕೇಶನ್ ಹಾಕ್ಕೊಂಡು ಪ್ರತಿನಿತ್ಯ ಕೂಡ ಭಗವಂತನ ಜೊತೆ, ಗುರು ಜೊತೆ ಇರತಕ್ಕಂತಹದ್ದು ಯಾರು ಇರ್ತಾರೋ ಅವರಿಗೆಲ್ಲರೂ ಕೂಡ ಗುರುವಿನ ಕೃಪೆ ಆಗಿದೆ ಅಂತಲೇ ಅರ್ಥ. ನೀವು ಒಂದು ಮದುವೆ ಆಗಬೇಕಾದ್ರೂ, ಒಂದು ಮನೆ ಕಟ್ಟಬೇಕಾದ್ರೂ, ಅತ್ಯಂತ ದೊಡ್ಡ ಮಟ್ಟದ ರ್ಯಾಂಕ್ ಸ್ಟೂಡೆಂಟ್ ಆಗಬೇಕಾದ್ರೂ, ನಿನ್ನದಾಗಿರ್ತಕ್ಕಂಥ ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೂ, ಅತ್ಯಂತ ಉತ್ತುಂಗ ಶಿಖರಕ್ಕೆ ಏರಬೇಕಾದ್ರೂ ಗುರುವಿನ ಕೃಪೆ ಆಗಬೇಕು. ಗುರುವಿನ ಕೃಪೆ ಇಲ್ಲ ಅಂತಂದರೆ ಎಷ್ಟು ಬಾರಿ ಕೆಲವು ಜಾತಕಗಳು ಈ ಜಾತಕಕ್ಕೆ ಗುರುಬಲವೇ ಇಲ್ಲ ಅಂತ ಹೇಳಿರ್ತಾರೆ. ಅವರು ಕೂಡ ಗುರುವಿನ ಕೃಪೆಗೆ ಒಳಗಾಗಲಿಕ್ಕೆ ಸಾಧ್ಯವಿದೆ. ಗುರುಗಳಿಗೆ ಪಾದ ಪೂಜೆಯನ್ನು ಮಾಡುತ್ತಾ ಅವರಿಂದ ಅಕ್ಷತೆಯನ್ನು ತೆಗೆದುಕೊಂಡು ಇಟ್ಕೊಳ್ತೀರಂತಂದರೆ ನಿಮ್ಮ ಜೊತೆ ಆ ಗುರುವಿನ ಆಶೀರ್ವಾದದ ಒಂದು ಹಾರ ಸುತ್ತತಾನೇ ಇರುತ್ತೆ. ಅಂತಹ ಅಭ್ಯುದಯದ ಪಥದಲ್ಲಿ ನಾವು ನಡೀತೀವಿ ಅಂತಂದರೆ ಪ್ರಮುಖವಾಗಿರುವಂಥ ಘಟ್ಟ ಎಲ್ಲಿ ನಾವು ಎಂತಹದ್ದನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತಂದರೆ, ಆ ಗುರುಗಳು ಕೂಡ ಹಾಗೇನೆ ಪ್ರತಿನಿತ್ಯವೂ ಕೂಡ ನನ್ನ ಭಕ್ತರಿಗೋಸ್ಕರ ಒಂದು ಆಶಯವನ್ನು ಇಟ್ಟುಕೊಂಡು ಅನುಷ್ಠಾನ ಪ್ರಿಯನೇ ಆಗಿರಬೇಕು. ಈ ಸಂಧ್ಯಾಕಾಲಗಳಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ಪವರ್ ರಿಸೀವ್ ಮಾಡ್ಕೊಂಡಿರ್ಬೇಕಾತ ಆ ಗುರುಗಳಂತ, ಆ ಪವರ್ ರಿಸೀವ್ ಮಾಡಿಕೊಂಡಿದ್ದು ಶ್ರೀಕೃಷ್ಣಾರ್ಪಣ ಅಂತ ಅಕ್ಷತೆ ಕೊಟ್ಟರು ಕೂಡ ಕೆಲಸವಾಗಬೇಕು. ಅವರ ಪಾಪಗಳ ನಿವಾರಣೆ ಆಗಿ ಕೆಲಸವಾಗಬೇಕು. ಇನ್ನು ಕೆಲವರಿಗೆ ಶೀಘ್ರವಾಗಿ ಆ ಗುರುಗಳ ಅನುಗ್ರಹ ಆಗಿರುತ್ತೆ, ಆದರೂ ಕ್ಲಿಯರ್ ಆಗಿರಲ್ಲ. ಅಂದರೆ ಏನಾಗುತ್ತೆ ಅಂತಂದರೆ 80% ಅವನ ನೋವಿನ ದುಃಖದಲ್ಲಿ ಇರಬೇಕು ಅಂತ ಇರುತ್ತೆ, ಅದನ್ನು ತರಲಿಕ್ಕೇನೆ ಅಷ್ಟು ವರ್ಷಗಳು ತಗೊಳ್ಳುತ್ತೆ. ಆ ಗುರುಕೃಪೆ ಇರೋದ್ರಿಂದ ಅವನಿಗೆ ಆ ಸಾವು ನೋವುಗಳು ಸಂಭವಿಸದೆ ಒಂದಷ್ಟು ಕಷ್ಟಗಳು ಕೊಡೋ ಮುಖಾಂತರ ಆಚೆ ತರಲಿಕ್ಕೆ ಕೂಡ ಸಾಧ್ಯ ಇರುತ್ತೆ. ಹಾಗಾಗಿ ಗುರುವನ್ನು ನಾವು ಎಷ್ಟು ರೀತಿಯಲ್ಲಿ ವರ್ಣಿಸಿದ್ರು ಕೂಡ ಅದಕ್ಕೇನೆ ಈ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಕೂಡ ಗುರುಗಳಿಗೆ ಹೋಲಿಸಿದ್ದಾರೆ ಕೂಡ. ಯಾಕಂದರೆ ಗುರು ತೋರುವುದು ದೈವವ, ದೈವ ತೋರುವುದು ಗುರುವ ಅಂತ ಕೇಳುತ್ತೆ. ಯಾವತ್ತೂ ಅಷ್ಟೇ ನಮಗೆ ದೇವರು ಅನ್ನುವವ ಗುರುಗಳನ್ನ ತೋರಿಸೋದಿಲ್ಲ, ಅದೇ ಗುರುಗಳು ಅನ್ನುವವನೇ ದೇವರ ನಮಗೆ ತೋರಿಸ್ತಾನೆ. ಹಾಗಾಗಿ ಶಿಷ್ಯನಿಗೆ ಯಾರು ಇಲ್ಲಿ ದೇವರು ದೊಡ್ಡವನ ಅಥವಾ ದೇವರಿಗಿಂತ ಗುರು ದೊಡ್ಡವನ ಅನ್ನೋದೇ ಲೆಕ್ಕ ಮಾಡಿದರೆ ದೇವರಿಗಿಂತಲೂ ಗುರುನೇ ದೊಡ್ಡವನು. ಅವಂದೇ ಆಗಿರ್ತ ವಿದ್ವತ್ತನ್ನು ಪಡೆಯೋ ತನಕ. ಆನಂತರ ಯಾವಾಗ ಅವನದೇ ಆಗಿರ್ತಕ್ಕಂಥ ಆಲೋಚನಾ ಸ್ಥಿತಿಯ ಲಹರಿಯ ತರಂಗಗಳು ಅವನಲ್ಲಿ ಮೂಡು ಬಂದಾಗ, ಅವನಲ್ಲಿ ಹರಿದು ಬಂದಾಗ, ಆವಾಗ ಅವನು ತುಲನೆ ಮಾಡಿದಾಗ ಎಸ್, ಎರಡು ಪ್ರಮಾಣ ಒಂದೇ ಅಂತ ಗೊತ್ತಾಗುತ್ತೆ. ಎರಡು ಈಕ್ವಲ್, ಎರಡು ಅಂದರೆ ಒಂದು ನೋಟು ಈ ಕಡೆ ಒಂದು ಭಾಗ, ಆ ಕಡೆ ಒಂದು ಭಾಗ, ಎರಡು ಕೂಡ ಸಮವೇ ಆಗ್ತಕ್ಕಂಥದ್ದು ಇರುತ್ತೆ. ಈ ಗುರುವಿನಲ್ಲಿ ಒಂದೇ ಮಾತು ಹೇಳೋದಾದರೆ, ನೀವು ಎಷ್ಟಕ್ಕೂ ಒಂದು ಚೆಕ್ ಬರೆದಿದ್ದೀರಮ್ಮ, ಚೆಕ್ ನೀವು ಬರೆದಿದ್ದೀರಿ, ಅದು ನಿಮಗೆ ಸಂಬಂಧಪಟ್ಟದ್ದು. ಎಷ್ಟದ್ದಾದರೂ ಬರೀರಿ, ಸಮ್ ಕ್ರೋಸ್ ಟುಗೆದರ್, 1 ಕೋಟಿ ನೀವು ಚೆಕ್ ಬರೆದಿದ್ದೀರಿ, ಸಿಗ್ನೇಚರ್ ಹಾಕಲ್ಲ, ಅದು ಕ್ಲಿಯರ್ ಆಗುತ್ತಾ? ವೇಸ್ಟ್. ಆ ಸಿಗ್ನೇಚರೇ ಗುರು. ಇನ್ನು ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಬಾರ್ದು. ಆ ಸಿಗ್ನೇಚರೇ ಗುರು. ಆ ಸಿಗ್ನೇಚರ್ ಕಲಿಸಿದಾತ ಯಾರು? ವರ್ಣಮಾಲೆಯಂ ಕಲಿಸಿದಾತಂ ಗುರು ಅಂತ ಹೇಳ್ತಾನೆ. ಅಂತಂದರೆ ಎಲ್ಲಿ ಗುರುವಿನ ಪಾತ್ರ ಇಲ್ಲ ಅದನ್ನೆಲ್ಲಿ ನೋಡೋಣ. ಎಲ್ಲ ಕಡೆ ಕೂಡ ಗುರುವಿನ ಪಾತ್ರವಿದೆ. ಅದಕ್ಕಾಗಿ ಗುರುಗಳ ಬಳಿ ಹೋಗಬೇಕಾದ್ರೆ ನಾನು ಹೇಳ್ತಿರೋದು, ಏನನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಕ್ಕಂತಂದರೆ, ಒಟ್ಟ ನಾನು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ನನಗೊಂದಷ್ಟು ಅಕ್ಷತೆ ಕೊಟ್ಟರು ಕೂಡ ಸಾಕು ಗುರುಗಳು ಅನ್ನೋ ಅಪೇಕ್ಷೆ ಇಟ್ಕೊಂಡು ಹೊರಟಾಗ
ಸೇವಾ ಮನೋಭಾವನೆಯಿಂದ ಹೊರಟಾಗ ಅವರ ದೊಡ್ಡ ಕನಸುಗಳೇನಿದಾವೆ ಅದನ್ನು ನನಸಾಗ್ತವೆ. ಒಂದು ಸಲ ಎಲ್ಲಿಂದ ಯಾರಿಗಾದರೂ ಸರಿಯೇ ಏನೇ ಆಗಿದ್ರೂ ನಾವು ಮಾಡ್ಕೊಳ್ಬೇಕು ಅಂತ ಹೊರಟಾಗ ಅದಕ್ಕೆ ಸಂಬಂಧಪಟ್ಟದನ್ನು ಪಡ್ಕೊಳ್ಬೇಕಾದ್ರೆ ಗುರುಗಳೇ ನಾನು ನಿಮ್ಮ ಆಶೀರ್ವಾದ ಕೇಳ್ತೀನಿ ಅಂತಾರೆ. ಹೌದು, ಏನೋ ಒಂದು ವಿಷಯ ಇರುತ್ತೆ ಅವರಿಗೆ. ನನಗೆ ಕರೆ ಮಾಡಿದಾಗ ಬಹಳ ದೊಡ್ಡ ಪೊಸಿಷನ್ ಇದ್ದಾರೆ ಅವರು, ದೊಡ್ಡ ಪೊಸಿಷನ್ ಅವ್ರದ್ದು. ಗುರುಗಳೇ ನಮಸ್ಕಾರ, ನಿಮ್ಮಿಂದ ಒಂದು ಆಶೀರ್ವಾದ ಕೇಳ್ತಾ ಇದ್ದೀನಿ, ಇಷ್ಟೇ ಮಾತಾಡ್ತಾರೆ. ನಾನು ಅವರಷ್ಟು ಕೇಳಿದ್ಗೂ ನಂಗೆ ಅರ್ಥ ಆಗ್ಬಿಡುತ್ತೆ, ಎಸ್ ಏನಿದೆ, ಇದರ ಉದ್ದೇಶವೇನು, ಇದರ ಹಿನ್ನೆಲೆ ಏನು, ಎಸ್ ಅವರಿಗೆ ಅದಷ್ಟೇ ಸಾಕು ಅನ್ನೋದನ್ನು ಬಹುಶಃ ಆ ದೇಶದಿಂದ ಹೊರದೇಶಕ್ಕೆ ಹೋಗಲಿಕ್ಕೆ ಅನುಮತಿ ಆಗಿರುತ್ತೆ. ಅದು ಅನುಮತಿ ಆಗಿರ್ತದೆ. ಇಂತಹದ್ದು ಗುರುವಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಒಂದೇ ಒಂದು ಲೈನ್ ಆ ಗುರುವಿಂದ ಒಂದು ಮಂತ್ರವನ್ನು ನೀವು ಹೇಳಿಸ್ಕೊಳ್ತೀರ ಅಂತಂದರೆ, ಆಶೀರ್ವಾದದ ಮಂತ್ರ ಶತಮಾನಂ ಭವತಿ ಶತಾಯು ಪುರುಷಶ್ಯತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ ರೋಚನೋ ರೋಚಮಾನಃ. ಏನು ರೋಚನೋ ರೋಚಮಾನಃ ಕಲ್ಯಾಣ ಅಂತ ಹೇಳ್ತಾ ಇದೆ. ಹೃದಯಾಸ್ಮ ಹವೈ ನಮಸೋಪಸದ್ಯಾಹ ಮಿತ್ರಂ ಮಿತ್ರದೇಹನ ಅನುರಾಧಾ ನವಿಷಾವರ್ಧಯಂತಹ ಶತಂ ಜೀವಮ ಶರದಸ್ಸ ವೀರಾಹ ಅಂತ ಹೇಳಿದರೆ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಹತ್ರ ಬೇಕಾದಷ್ಟು ಕೋಟಿಗಳಿರಲಿ, ಬೇಕಾದಷ್ಟು ಆಸ್ತಿಗಳಿರಲಿ, ನಿಮ್ಮ ಆಯಸ್ಸು ಮುಗಿದೋಗಿದೆ, ನಿಮ್ಮ ಆಯಸ್ಸು ಮುಗಿದೋಗಿದೆ, ಒಂದು ಸೆಕೆಂಡ್, ಒಂದು ನಿಮಿಷ ಆ ಕೋಟಿಗಳ ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆಯುಷ್ಯವನ್ನು ಅದು ಗುರುಗಳು ಹೇಳಿರೋ ಮಂತ್ರದಿಂದ ಅದು ಸಾಧ್ಯ ಇದೆ. ಅದು ಸಾಧ್ಯ ಇದೆ. ಆ ಮಂತ್ರದ ಪವರ್ ಸಾಧ್ಯ ಇದೆ. ಆ ಮಂತ್ರದ ಶಕ್ತಿ ಅಷ್ಟಿದೆ. ಆ ಮಂತ್ರದ ಬಲ ಅಷ್ಟಿದೆ. ಅದಕ್ಕಾಗಿ ನೀವು ಎಲ್ಲೇ ಆಗಲಿ, ಯಾರನ್ನೇ ಆಗಲಿ, ನನ್ನ ಗುರುಗಳು ಅಂತ ಸ್ವೀಕಾರ ಮಾಡಿದ ಮೇಲೆ ಅವರ ಸುತ್ತ ಇರ್ತಕ್ಕಂಥ ಯಾವುದನ್ನು ಕೂಡ ಹುಡುಕಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ವರ್ಣಮಾಲೆ ಕಲಿಸಿದಂಥ ಗುರು ಅಂತಂದಾಗ ನಿಮಗೆ UKG LKG ಪಾಠ ಮಾಡಿದ್ರು ಕೂಡ ನಂತರ ಈಗಿರ್ತಕ್ಕಂಥ ನಿಮ್ಮ ಕಷ್ಟಗಳಿಗೆ ಇತಿಶ್ರೀ ಆಡ್ತಕ್ಕಂಥ ಗುರುಗಳಿಂದ ಹಿಡಿದು ಯಾರೇ ಆಗಿರಲಿ ಬಹುಶಃ ನಿಮಗೊಂದು ಬಾರಿ ನಿಧಾನ ಆಗ್ಬೋದು, ಮತ್ತೊಂದು ಬಾರಿ ಪ್ರಧಾನ ಆಗ್ಬೋದು. ಸಾವಕಾಶ ಅಂದರೆ ಸುಲಗ್ನ ಸಾವಧಾನ, ಸುಮುಹೂರ್ತೋ ಸಾವಧಾನ, ಲಕ್ಷ್ಮೀ ನಾರಾಯಣರ ಧ್ಯಾನ ಸಾವಧಾನ ಅಂತ ಹೇಳುತ್ತೆ. ಅಂತಹ ಸಾವಧಾನವಾಗಿ ಗುರುಗಳ ಬಳಿ ನಿಮ್ಮ ಸಂಪರ್ಕ ಇಟ್ಕೊಳ್ತೀರಿ ಅಂತಂದರೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟ ಹಾಗೇ ನಿಮ್ಮದಾಗಿರೋ ಕನಸು ನೀವು ಎಲ್ಲಿಂದ ಎಲ್ಲಿಗಾದ ಹೊರಡಲಿಕ್ಕೆ ಸಾಧ್ಯವಾಗುತ್ತೆ. ಗುರುವಿನ ಒಂದು ಆಶೀರ್ವಾದ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಮನುಷ್ಯನ ಕನಸು ಆಸೆಗಳು ನೆರವೇರಬೇಕು ಅಂತಂದರೆ ಜೀವನದಲ್ಲಿ ಗುರುಗಳ ಆಶೀರ್ವಾದ ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಅಂತ ಭಾಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರು ತಮ್ಮೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ಇದೆ. ನಿಮ್ಮ ಎಲ್ಲ ಕನಸುಗಳು ನನಸುಗಳು ಖಂಡಿತವಾಗ್ಲೂ ಶೀಘ್ರವಾಗಿ ಯಶಸ್ವಾಗಿ ನೆರವೇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.